ಕೃಷ್ಣಾಪುರ ಎಂಬ ಪುಟ್ಟ ಗ್ರಾಮದ ನರಸಮ್ಮ ಸಾಮಾಜಿಕ ವಿವಂಚನೆಗೆ ಒಳಗಾದ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ಬಂದವರು. ತಮ್ಮ 22ನೆಯ ವಯಸ್ಸಿನಿಂದಲೇ ಹೆರಿಗೆ ಮಾಡಿಸುವ ಕಾಯಕದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಇವರು ಸಾವಿರಾರು ಮಕ್ಕಳು ಈ ಭೂಮಿಯ ಬೆಳಕನ್ನು ಕಾಣುವಂತೆ ಮಾಡಿದ್ದಾರೆ. ತಮ್ಮ ಅಜ್ಜಿ ಮರಿಗಮ್ಮನವರಿಂದ ಪಾರಂಪರಿಕವಾಗಿ ಬಂದ ಪ್ರಸೂತಿ ವಿದ್ಯೆಯನ್ನು ಒಲಿಸಿಕೊಂಡು ಪಡೆದ ನರಸಮ್ಮ ಆಧುನಿಕ ವೈದ್ಯ ವಿಜ್ಞಾನಕ್ಕೆ ಸವಾಲಾಗಬಲ್ಲ ಜನನ ಪೂರ್ವದ ಅನೇಕ ಸಂಕಷ್ಟಗಳನ್ನು ಸುಸೂತ್ರವಾಗಿ ಬಗೆಹರಿಸಬಲ್ಲ ನೈಪುಣ್ಯತೆಯನ್ನು ಸಿದ್ಧಿಸಿಕೊಂಡಿದ್ದಾರೆ. ತಾವು ಇದುವರೆಗೆ ಮಾಡಿಸಿದ 15,000ಕ್ಕಿಂತಲೂ ಅಧಿಕ ಹೆರಿಗೆಗಳಲ್ಲಿ ಯಾವುದೂ ವಿಫಲವಾಗಿಲ್ಲ ಎಂಬುದನ್ನು ಹೆಮ್ಮೆಯಿಂದ ಹೇಳಿಕೊಳ್ಳುವ ನರಸಮ್ಮ ತಮ್ಮ ಈ ಕೆಲಸಕ್ಕೆ ಯಾವ ಪ್ರತಿಫಲವನ್ನೂ ಅಪೇಕ್ಷಿಸಿದವರಲ್ಲ. ಯಾಕೆಂದರೆ ನರಸಮ್ಮನವರು ತಮ್ಮ ಈ ಕೆಲಸವನ್ನು ಸಮಾಜ ಸೇವೆ ಎಂದು ತಿಳಿದುಕೊಂಡವರಲ್ಲ. ಅವರಿಗೆ ಅದೊಂದು ಸಹಜ ಜೀವನ ಕ್ರಮ. ಪ್ರಸೂತಿ ತಜ್ಞೆಯಾಗಿಯಷ್ಟೇ ಅಲ್ಲದೆ ಗ್ರಾಮೀಣ ಪ್ರದೇಶದ ಗರ್ಭಿಣಿ ಮತ್ತು ಬಾಣಂತಿಯರಿಗೆ ಅಗತ್ಯವಾದ ಸೂಕ್ತ ತಿಳುವಳಿಕೆಗಳನ್ನು ಕೊಡುವ ಪಾರಂಪರಿಕ ಔಷಧೋಪಚಾರಗಳನ್ನು ಒದಗಿಸುವ ನರಸಮ್ಮನವರು ಅಲೆಮಾರಿಗಳಾಗಿರುವ ಬುಡಬಡಿಕೆ ಜನಾಂಗದವರಿಂದ ಹಿಡಿದು ಸಮಾಜದ ಎಲ್ಲ ಸಮುದಾಯಗಳ ಗರ್ಭಿಣಿ ಹೆಣ್ಣು ಮಕ್ಕಳ ಹೆರಿಗೆ ಮಾಡಿಸಿ ನಿಜ ಅರ್ಥದಲ್ಲಿ 1000 ಮಕ್ಕಳ ತಾಯಿ, ನಿಜ ಅರ್ಥದಲ್ಲಿ 1000 ಮಕ್ಕಳ ತಾಯಿ ಎಂಬ ವಿಶೇಷಣಕ್ಕೆ ಅರ್ಹರಾಗಿದ್ದಾರೆ. ಸಾವಿನ ಕದ ತಟ್ಟಿ ಮರಳಿ ಬರುವ ಸಾಹಸವನ್ನು ಮಾಡುವ ಪ್ರತಿ ಗರ್ಭಿಣಿ ಹೆಣ್ಣಿನ ಜೊತೆ ಸಹವರ್ತಿಯಾಗಿ ಸಾಗುತ್ತಾ ತನ್ನ ಧೈರ್ಯ ತುಂಬುವ ಮಾತು, ಆರೈಕೆ, ಹಾರೈಕೆಗಳಿಂದ ಪ್ರತಿ ಹೆರಿಗೆಯಲ್ಲೂ ತಾಯಿಗೆ ಮರುಹುಟ್ಟನ್ನು ಮತ್ತು ಮಗುವಿಗೆ ಹೊಸ ಹುಟ್ಟನ್ನು ಕೊಟ್ಟವರು ನರಸಮ್ಮ. ವಿಜ್ಞಾನ ತಂತ್ರಜ್ಞಾನದ ಬೆಂಬಲದಿಂದ ವೈದ್ಯಕೀಯ ತಿಳುವಳಿಕೆ ಇಂದು ದಷ್ಟಪುಷ್ಟವಾಗಿ ಬೆಳೆದಿದ್ದರೂ ಅದರ ಸಾರ್ವತ್ರಿಕ ಉಪಯೋಗ ಬಹಳ ಮುಖ್ಯವಾಗಿ ಭಾರತದ ಗ್ರಾಮೀಣ ಪ್ರದೇಶಗಳಿಗೆ ಇನ್ನೂ ತಲುಪಿಲ್ಲ. ಕರ್ನಾಟಕದಲ್ಲೂ ಗರ್ಭಿಣಿ, ಬಾಣಂತಿ ಮತ್ತು ಶಿಶು ಮರಣ ಗಣನೀಯ ಪ್ರಮಾಣದಲ್ಲಿರುವ ಸಂದರ್ಭದಲ್ಲಿ ಗ್ರಾಮೀಣ ಸೂಲಗಿತ್ತಿಯ ಕೆಲಸವನ್ನು ಶ್ರದ್ಧೆಯಿಂದ ನಿರ್ವಹಿಸುತ್ತಿರುವ ನರಸಮ್ಮ ತನ್ನ ಸೇವೆ ಸಮಾಜದ ಎಲ್ಲರನ್ನೂ ತಲುಪಬೇಕು ಎಂಬ ಸದುದ್ದೇಶದಿಂದಲೇ ಸರ್ಕಾರಿ ನರ್ಸ್ ವೃತ್ತಿಯನ್ನು ತಮ್ಮನ್ನು ಹುಡುಕಿಕೊಂಡು ಬಂದರೂ ಅದನ್ನು ನಯವಾಗಿ ನಿರಾಕರಿಸಿದ ನಿಜವಾದ ಅರ್ಥದ ಅಮ್ಮ ನರಸಮ್ಮ.